ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋದವರ ಆತ್ಮೀಯರೇ. ಸಿದ್ದರಾಮಯ್ಯವರಿಗೆ ಬೆಂಬಲದ ಭೂತವಾಗಿ ನಮ್ಮ ಮುಡಾಭ್ಯಾನ ಹತ್ಬಿಟ್ಟದ. ನಾ ಪ್ರಾಮಾಣಿಕ ಅದು ಏನು ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದು ನೀನು ಯಾವ ಪ್ರಾಮಾಣಿಕ ಒಂದು ರೀತಿಯಿಂದ ನಮ್ಮ ಕೇಜ್ರಿವಾಲ್ ಹೆಂಗೆ ಓಡಾಡ್ತಾ ಇದ್ದಾರೆ ಆ ರೀತಿ ಇವರು ಓಡಾಡ್ತಾ ಇದ್ದಾರೆ. ನಮ್ಮದೇನು ಪಾತ್ರ ಇಲ್ಲ. ಮತ್ತು ಅದು ಇಡೀ ತನಕ ವರದಿ ಅಲ್ಲಪ್ಪ, ತನಿಖೆ ಅದು ಮಾಡಿಲ್ಲ, ಅದು ಜಪ್ತಿ ಮಾಹಿತಿ ಅಷ್ಟೇ. ಜಪ್ತಿ ಮಾಡ್ಯಾರ ಅದ್ರದ್ದು ಅಂಥೇಳಿ ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಒಂದು ವೇಳೆ ಅದು ತನಿಖೆದ ಇದ್ದಿತ್ತಪ್ಪ ಅಂತಂದ್ರೆ ಇಡೀ ನೋಟಿಸ್ಗೆ ಬಂದಿದ್ದಕ್ಕಾಗಿ ತಡೆಯೋದಿತ್ತಂದ್ರೆ ಈಗ ನಟೇಶ್ ಅವರು ಯಾಕಂತಂದ್ರೆ ಅವ್ರ ಅಭಿಪ್ರಾಯದಲ್ಲಿ ಏನಪ್ಪ ಅಂದ್ರೆ ಡಿ ನಟೇಶ ಇವರು ಅಪರಾಧ ಆಗಬೇಕಾಗಿತ್ತು. ನೋಡೋಣ ಮುಂದಿನದಲ್ಲೇ ಅದು ಅವ್ರಿಗೆ ಸಂಬಂಧಿಸಿದ ನಮಗೇನು ನಂದೇನದು ಅದರಲ್ಲಿ ಪಾತ್ರ. ಅವರೇನೋ ನಡೆದ ಘಟನೆಗಳ ಬಗ್ಗೆ ತನಿಖೆಗಳ ನೆಲಗಟ್ಟಿನಲ್ಲ ಅದರ ಜಪ್ತಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ತಡೆಯಾಜ್ಞೆನೂ ಕೊಟ್ಟಿದ್ದಾರೆ. ನಮ್ಮ ಮಿಸ್ಸಸ್ ಅಂದ್ರೆ ಅವ್ರ ಹೆಂಡತಿಯ ಇವರಿಗೂ ಸಹಿತ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರ ಪ್ರಸ್ತವರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಆದಷ್ಟು ಇದರಿಂದ ಉಳ್ಕೋಬೇಕು ಅನ್ನೋದು ಪ್ರಯತ್ನ ಅಂತ ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇದನ್ನು ಯಾವುದೋ ಪ್ರಸಂಗಗಳು ಇದರಿಂದ ಈ ಒಂದು ಕೇಸಿಂದ ಹೊರಗೆ ಬಿಡಬಾರ್ದು ಅನ್ನುವಂಥದ್ದು ಈ ನಮ್ಮ ಇಡಿಯ ಪ್ರಬಲ ಪ್ರಯತ್ನ ಅದರಿಂದಂಥ ಒಂದು BJPಯ ಒಂದು ಒತ್ತಡ ಹೋಗೋದು ಅದೇನು ಸುಳ್ಳೇನಲ್ಲ. ಅದು ಇವತ್ತಿನ ಬಗ್ಗೆ ರಾಜಕಾರಣ ಆಗ್ತದೆ. ಹಾಗೆ ಮತ್ತು ರಾಜಕೀಯದ ಜಾಗ ಯಾವುದದು ಅವ್ರು ರಾಜಕೀಯ ಮಾಡೋರ. ಮತ್ತು ಇವತ್ತು ಇಡಿ ನೋಡ್ರಿ ಕೇಜ್ರಿವಾಲ್ ಯಾವ ರೀತಿ ಹಿಡಿಸ್ತು, ಅವ್ರಿಗೆ ಬೇಕಾಗಿತ್ತು ಹೇಗಾದರೂ ಮಾಡಿ ಕೇಜ್ರಿವಾಲ್ ಹೆಸರು ಕೆಡಿಸ್ಬಿಡೋದಪ್ಪ. ಅದು ಮಾಡಿದ್ದಾರೆ, ಅದರಲ್ಲಿ ಯಶಸ್ವಿ ಆದರು. ಇವತ್ತು ದೆಹಲಿಯಲ್ಲಿ ಅವರು ಪಾಪ ಒಂದು ವೇಳೆ ಪ್ರಾಮಾಣಿಕ ಅವ್ರು ಹಿಡಿದೇ ಹೋಗಿದ್ರೆ, ಅಬಕಾರಿ ಕಾಯ್ದೆ ಕೇಸ್ ಬರೆದೇ ಹೋಗಿದ್ರೆ ಅವ್ರು ಇನ್ನೂ ಪ್ರಾಮಾಣಿಕ ಅಂತ ಹೇಳ್ಕೊತ ಹೋಗ್ತಾಯಿದ್ರು. ಅದರಿಂದ BJPಗೆ ದೊಡ್ಡ ನಷ್ಟ ಆಗ್ತಾಯಿತ್ತು. ಎಲೆಕ್ಷನ್ದಲ್ಲಿ ಕಾಂಪಿಟೇಷನ್ ಹೆಂಗೆ ಮಾಡೋದು ಅಂದರೆ ಇವತ್ತು ಸ್ವಲ್ಪ ಬಾಧೆ ಆಗ್ಯದ. ನಮ್ಮನ್ನು ಒಂದಿಷ್ಟು ಸೀಟ್ ಬರ್ಬೋದು ಅನ್ನೋದು ಭರವಸೆ BJPಯಲ್ಲಿ ಮಾಡೋದು ಅನಿವಾರ್ಯ. ಅಂಥ ಪ್ರಸಂಗ ಬಂದ್ರೆ ನಾವು ಗೆದ್ದು ಬಿಡೋದು ಅನ್ನೋಂಥ ಬಂದದ್ದು ಅಂಥದ್ದು ಇಲ್ಲಿ ಮಾಡ್ತಾಯಿದ್ದಾರೆ. ಇದರ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ನಮ್ಮದೇ ಅದರಲ್ಲಿ ಪಾತ್ರ ಇಲ್ಲ ಅಂತೇಳಿ. ಬಟ್ ಅಷ್ಟರೊಳಗೆ ಇನ್ನೊಂದು ಏರ್ಪಾಡು ಡೆವಲಪ್ಮೆಂಟ್ ಅಂತಂದ್ರೆ ಇಲ್ಲೇ ಮುಖ್ಯಮಂತ್ರಿ ಬದಲಾಗಬಹುದು ಅನ್ನೋಂಥ ಆತಂಕ ಈ ಅವರ ಜನರಲ್ಲಿನ ವಿಶೇಷವಾಗಿ ಅವ್ರ ಹಿಂಬಾಲಕರಲ್ಲಿನ ಬೆಳೀತಾ ಇದೆ. ಯಾಕಂದ್ರೆ ಸಪೋಸ್ ಈಗ ಮುಡಾದಲ್ಲಿ ಏನಾದರೂ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ರೆ ಅವ್ರ ಮೇಲೆ ಕೇಸ್ ಬಂದ್ರೆ ಅವ್ರು ರಾಜೀನಾಮೆ ಕೊಡೋ ಪ್ರಸಂಗ ಬಂದೇ ಬರ್ತೈತಿ ಅಂತೇಳಿ ತರ್ಕ ಎಲ್ಲರದು. ಅದು ಬಾಯಿ ಬಿಟ್ಟು ಹೇಳುವಾಗಿಲ್ಲ, ಅದರಿಂದ ಅರ್ಥದ. ಅದಕ್ಕಾಗಿ ಅವ್ರಿಗೆ ಬೇಕಾದಂತಹ ನಮ್ಮ ಪರಮೇಶ್ವರಪ್ಪನವರು ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ರಾಜನ್ ಅವರು, H. ಮಾದೇವಪ್ಪನವರು ಅವ್ರು ಏನೋ ಕುಡ್ಕೊಂಡು ಡಿಸ್ಕಷನ್ ಮಾಡಿ ತಮ್ಮ ನಿಲುವನ್ನು ಅಂದರೆ ಒಂದಿನ ಅಂಥ ಪ್ರಸಂಗ ಬಂದರೆ ಒಬ್ಬ ದಲಿತ ಮನುಷ್ಯನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇಟ್ಕೊಂಡು ನಡೆದಿದ್ದಾರೆ. ಅಂದ್ರೆ ಸತೀಶ್ ಅವ್ರನ್ನ ಹೇಗಾದರೂ ಇದು ನಮ್ಮ DK ಶಿವಕುಮಾರ್ ಅವ್ರನ್ನ ಬದುಕಿಸರಿಸುವಂಥ ಲೆಕ್ಕ. ಅಂದರೆ ಇದರಿಂದ ಏನು ಅರ್ಥ ಬರ್ತಾ ಇದೆಯಪ್ಪ ಅಂದರೆ ಸಿದ್ದರಾಮಯ್ಯರ ಜನಗಳ ಸಮೀಪ ಬಂದಾವೇನು ಅಂತ ಒಂದು ಸಂಶಯ. ಆದರೆ ಅದು ಆಗಲಿಕ್ಕಿಲ್ಲ ಅನ್ನೋದು ಆ ಮದ್ಬೇರೆ ಭಾಳ ಮಾತಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಅದ್ರ ಕುರಿತ ಪ್ರಶ್ನೆ ಮಾಡಿದ್ರೆ 4 ಮಂದಿ ಕೂಡ ಚರ್ಚೆ ಮಾಡಿದ್ರೆ ತಪ್ಪು ಮಂತ್ರಿ ಹೇಳಿದ್ರೆ ಸಿದ್ದರಾಮಯ್ಯ ಸಿಟ್ಟಿಗೆ ಬಂದಿದ್ದಾರೆ. ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಗ್ಬೋದು ಮತ್ತು ಕೇಳಿದಾಗ 2 ಸಲ ಹೇಳೋರು ಮಾರಾಯ ಅಂತ ಸಿಟ್ಟಿಗೆ ಬಂದಿದ್ದಾರೆ. ಯಾಕೆಂತಂದರೆ ಈಗ ಹೈಕಮಾಂಡ್ ಬಿಟ್ಟಿದ್ದು ಅದು ಇಡ್ತಾರೋ ಬಿಡ್ತಾರೋ ನಮಗಂತೆ ನಮ್ಮ ಹತ್ರ ಇಲ್ಲ. ಅದು ಹೈಕಮಾಂಡ್ ಏನು ಮಾಡ್ತದೆ ಮಾಡಲಿ, ಆದರೆ ನಮ್ಮಲ್ಲಿ ಯಾವ ಮಾತುಕತೆ ಆಗಿಲ್ಲ ಅನ್ನೋದು ಮಾತು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಈಗ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಒಂದು ಕಡೆ BJP ಇನ್ನೊಂದು ಕಡೆ ಕಾಂಗ್ರೆಸ್ ಒಂದೇ ರೀತಿಯ ರೋಗಗಳಿಗೆ ಬಲಿಯಾಗಿಬಿಟ್ಟಿದ್ದಾವೆ. ಅಂದ್ರೆ ಅಲ್ಲೂ ಮೇಲಪ್ಪ ಅಂತಂದ್ರೆ ಈ ಭಿನ್ನಮತೀರು ಹೆಚ್ಚಾಗಿದ್ದಾರೆ, ಇಲ್ಲೂ ಭಿನ್ನಮತ ಅಂತ ಐತಿ ನಡೆದದ. ಮುಖ್ಯಮಂತ್ರಿ ಆದಂದಿನಿಂದ ಇಂದಿನವರೆಗೂ ಮುಖ್ಯಮಂತ್ರಿ ಬದಲಾಗ್ತಾರೇನ್ರಿ ಅದರಾಗ ಮುಡ ಆದಮೇಲೆ ಅದಂತ ಇನ್ನೂ ಜೋರು ಹಿಡಿದ್ಬಿಟ್ಟದ. ಹೀಗಾಗಿ ಈ ಒಂದು ದಿಶೆಯಲ್ಲೇ ದೊಡ್ಡ ತೊಂದರೆ ಆಗೋ ಸಾಧ್ಯತೆಗಳು ಬರ್ಬೋದೇನೋ ಸಿದ್ದರಾಮಯ್ಯವ್ರಿಗೆ ಅಂತೇಳಿ ಅವರ ಬೆಂಬಲಿಗರು ಕಟ್ಟ ಅವರ ಸ್ಟಾಂಚ ಏನಪ್ಪ ಅಂದ್ರೆ ಬೆಂಬಲಿಗರು ಅಷ್ಟೇ ಅಲ್ಲ, ನಾಳೆ ಹೆಚ್ಚು ಕಡಿಮೆ ಆದರೂ ನಮ್ಮೊಳಗೆ ಯಾರೋ ಒಬ್ಬರು ಆಗಲಿ. ಮತ್ತು ಈ ಸೀನಿಯರ್ ಯಾರಪ್ಪ ಅಂದರೆ ಪರಮೇಶ್ವರಪ್ಪನವರು. ಅದಕ್ಕಾಗಿ ಅವರ ಸೇಮ್ ಆಗಿರಿ ಅನ್ನುವಂಥದ್ದು ಇದು ಸಹಿತ ಚರ್ಚೆ ಅಲ್ಲಿ ಬಂದದಂತ ಹೇಳ್ತಾ ಇದ್ದಾರೆ. ಅದರ ಏನು ಬಂದದ ಏನಿಲ್ಲ. ಮತ್ತು ಇನ್ನೊಂದು ಕಾಲಕ್ಕೆ ಇದೇ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಉತ್ತರ ಕೊಡೋ ಮುಂದೆ ಹೌದು ರೀ 4 ಜನ ರಾಜಕಾರಣ ಕುಡಿ ಮಾತ್ರ ರಾಜಕೀಯ ಬಿಟ್ಟು ಮಧ್ಯಾಹ್ನ ಮಾತಾಡ್ತಾರೆ ರೀ, ಮಾತಾಡಲಿ ಬಿಡ್ರಿ ಅಂದ್ರೆ ಅವರ
ಅವ್ರಿಗೆ ಅದಕ್ಕೆ ಈ ಒಂದು ಮಾತುಕತೆಗೆ ಒಂದು ಏನಪ್ಪ ಅಂದ್ರೆ ಬೆಂಬಲದ ಅಂತ ಸೂಚಿಸ್ತದೆ. ಹೀಗಾಗಿ ಅವ್ರಿಗೂ ಗೊತ್ತದ ಏನಾಗ್ಬೋದು ಏನಾಗಲಿಕ್ಕಿಲ್ಲ ಅಂತೇಳಿ. ಬಟ್ ಸ್ವತಃ ವಕೀಲ ಇರೋದರಿಂದ ಒಂದಿಷ್ಟು ಭರವಸೆ ಹೆಚ್ಚದ ತಮ್ಮಲ್ಲಿ ತಮಗೆಲ್ಲ ಬದಲಾಗುವುದಿಲ್ಲ, ಮುಂದಿನ ದಿನಗಳಲ್ಲಿ ನಾನಾ ಮುಖ್ಯಮಂತ್ರಿಯಾಗಿ ಉಳಿತೀನಿ ಅನ್ನೋಂಥ ಏನೋ ಭರವಸೆ ಅದ. ಅದು ಅವರಿಗೆ ಯಶಸ್ವಿ ಆಗಲಿ ಅನ್ನೋದು ಸಹಜ ಮಾತು. ಆದರೆ ಇಲ್ಲ ಸಿದ್ದರಾಮಯ್ಯನವರು ಒಂದು ವೇಳೆ ಇನ್ನು ಮುಂದಿನ ಒಂದು 2 ವರ್ಷಕ್ಕೆ ಉಳಿದ್ರೆ, 2-2.5 ವರ್ಷಕ್ಕೆ ಉಳಿದ್ರೆ ಏನೇನು ಮಾಡಬಲ್ಲರು ಅನ್ನೋ ಸಹಿತ ಅವ್ರಿಗೆ ಚಿಂತನೆ ಮಾಡೋದು ಭಾಳ ಉತ್ತಮ ಅಂತ ನಮ್ಮದು ಒಂದು ವೈಯಕ್ತಿಕ ಅಭಿಪ್ರಾಯ. ಬಟ್ ನಮ್ಮ ಸೀತಾರಾಮದ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಇನ್ನು ಮೋಸ್ಟ್ ಪ್ರಾಬಬ್ಲಿ ಇದು ಕೊನೆ ಅವಧಿ ಆಗ್ತದೆ ಉಳಿದ್ರೆ. ಆ ಸಂದರ್ಭದಲ್ಲೇ ನಿಜವಾಗಿಯೂ ರಾಜ್ಯಕ್ಕೆ ಮಾಡಬೇಕಾದ್ರೆ ದೊಡ್ಡ ಕೆಲಸಗಳಿದ್ದಾವೆ. ಒಂದಿದ್ದು ಶಿಕ್ಷಣ ಎಲ್ಲರಿಗೂ ಫ್ರೀಯಾಗಿ ಸಿಗುವಂಥದ್ದು. ಏನು ಮಾಡ್ತಾರೆ ಇದಕ್ಕೆ ಸಿದ್ದರಾಮಯ್ಯನವರು? ಎರಡನೇದಾಗಿ ಬಹಳ ಪ್ರಮುಖವಾದ ವಿಷಯ ಕಾನೂನು ಮಾಡುವಂಥ ಶಿಕ್ಷಣ ಮತ್ತು ಅಗ್ರಿಕಲ್ಚರ್ಗೆ ಗೊತ್ತದ ನಿಮಗೆ. ಅವು ಸ್ಟೇಟ್ ಲಿಸ್ಟ್ನಾಗ ಅದ. ಅಗ್ರಿಕಲ್ಚರ್ ಅಂದರೆ ನಮ್ಮ ಒಕ್ಕಲ್ತನಕ MSP ಕಾನೂನು ಮಾಡಲಿಕ್ಕೆ ಸಾಧ್ಯ ಇದಾನ ಅಂತ. ಇವೆರಡು ಕೆಲಸಗಳು ಗಂಡು ಕೆಲಸಗಳು ಇವೆರಡು. ಇದು ಜೋಡಿ ರಿಸರ್ವೇಷನ್ ಹೋದ ರಿಸರ್ವೇಷನ್ 50ಕ್ಕೂ ಹೆಚ್ಚು ಮಾಡುವಂಥದ್ದು. ಮತ್ತು ಈಗಾಗಲೇ ಜನಗಣತಿ ಆಗ್ಯದ. ಜನಗಣತಿ ಜೊತೆಗೆ ಜಾತಿ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಬಗ್ಗೆಯೂ ಗಣತಿ ಆಗ್ಯದ. ಆದರೆ ಕೆಲವರು ಒಪ್ಪದೇ ಇರ್ಬೋದು, ಒಪ್ಪಿರ್ಬೋದು, ಅದನ್ನು ಮುಂದೆ ಹಾಕಿರ್ಬೋದು. ಅದ್ರ ಬಗ್ಗೆ ಏನಾದರೂ ಮುಂದಿನ ದಿನದಲ್ಲಿ ಸ್ಟೆಪ್ಸ್ ತೊಗೋಬೋದಾ? ಒಂದು ಇದು ಜಾತಿ ಆಧಾರಿತವಾಗಿ ರಿಸರ್ವೇಷನ್ ಹೆಚ್ಚು ಮಾಡ್ಬೋದಾ? ಯಾಕಂದ್ರೆ ಈಗಾಗಲೇ ಈ ನಮ್ಮ ಬಿಹಾರದಲ್ಲೂ ಆಗ್ಯದ, ನಮ್ಮಲ್ಲೂ ಆಗ್ಯದ. ಈ ದಿಶೆಯಲ್ಲಿ ಏನಾದರೂ ಇಲ್ಲಾಂದ್ರೆ ನಮ್ಮಲ್ಲಿಯ ಬಲಿಷ್ಠ ಮನ ಅಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗರ ಅವರ ಒಂದು ಒತ್ತಡಕ್ಕೆ ಸಿದ್ದರಾಮಯ್ಯ ಹಿಂದೆ ಸರಿಬೋದಾ ಅನ್ನೋ ಪ್ರಶ್ನೆಗಳು ಇದ್ದಾವೆ. ಆದರೆ ಇವತ್ತು ಏನಾದರೂ ಪ್ರಬಲ ಹಿಂದುತ್ವವಾದವನ್ನು ಎದುರಿಸಬೇಕಾಗಿದ್ದರೆ, ಯಾಕಂದ್ರೆ ಈಗಾಗಲೇ ಗೊತ್ತದ ನಿಮಗೆ ಹಿಂದುತ್ವ ಅನ್ನೋದಕ್ಕೆ ಇವತ್ತು ದೇಶವನ್ನು ಆಳ್ಲಿಕ್ಕತ್ತದ ಅಂತೇಳಿ. ಅದಕ್ಕೆ ಪ್ರಬಲವಾದ ಬ್ರಹ್ಮಾಸ್ತ್ರ ಯಾವುದರಿದ್ರೆ ಅದು ಇದೆ OBC, SC, ST, ಮೈನಾರಿಟಿ ಇವರಿಗೆ ರಿಸರ್ವೇಷನ್ ಹಿಡ್ಕೊಂಡು ಹೋಗುವಂಥದ್ದು. ಮತ್ತು ಇದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ. ತಾವು ಹಿಂದೆ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾರೆ ಅವರು. ಇಲ್ಲ ನಾವು ಮೊದಲು ಮಾಡಿದ ನಮ್ಮ ಇವರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ಅಥವಾ ನಮ್ಮ ಅವ್ರ ತಂದೆ ರಾಜೀವ್ ಗಾಂಧಿಯವರಾಗಿರ್ಬೋದು, ಅಥವಾ ನೆಹರು ಅವರಾಗಿರ್ಬೋದು, ಅವ್ರನ್ನ ತಪ್ಪು ಮಾಡಿದರು. ಇವತ್ತು ತಿದ್ದುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅಂದರೆ ಅವರು ಆ ಸಂದರ್ಭ ತಪ್ಪು ಮಾಡಿದಕ್ಕಾಗಿ ಇಲ್ಲಿಯ ಪ್ರಾದೇಶಿಕ ಪಕ್ಷಗಳು, ಅದು ಸಮಾಜವಾದಿ ನೆಲಗಟ್ಟಿನ ಪಕ್ಷ ಹುಟ್ಕೊಂಡು ಅನ್ನುವಂಥ ಮಾತು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಮೇನ್ ಟಾರ್ಗೆಟ್ ಏನಪ್ಪ ಅಂದ್ರೆ ಮೀಸಲಾತಿ, ಅದಕ್ಕೆ ಜನಗಣತಿ ಅನ್ನೋಗಿದ್ದು ಜಾತಿ ಗಣತಿ ಮಾಡೋ ಕಡೆ ಭಾಳ ಲಕ್ಷ್ಯ ವಹಿಸಿದ್ದಾರೆ. ಮತ್ತು ರಿಸರ್ವೇಷನ್ ಹೆಚ್ಚು ಮಾಡ್ತೀನಿ 50 ದಾಟಿಸ್ತೀನಿ ಅನ್ನೋ ಮಾತು ಅವರಲ್ಲೆಲ್ಲ. ಹೀಗಾಗಿ ಇವತ್ತು ಹಿಂದುತ್ವಕ್ಕೆ ಪ್ರಬಲ ಅಸ್ತ್ರವಾಗಿ ಇವರು ಬಳಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಮೋದಿಯವ್ರ ಸರ್ಕಾರ ಸಹಿತ ಸ್ವಲ್ಪ ಈ ಅಸ್ತ್ರಕ್ಕೆ ಉತ್ತರ ಹೇಳೋದಕ್ಕಾಗಿತ್ತು. ಅವರು ಸಹಿತ ಸಂವಿಧಾನ ಶ್ರೇಷ್ಠ ಅಂಥೇಳಿ. ಯಾಕಂದ್ರೆ ಮೊನ್ನೆ ಹೊಡೆತು ಬಿದ್ದದ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ 240 ಸೀಟ್ಗಿಂತ ಬಂದು ನಿಂತ್ಬಿಟ್ಟದು BJP. ಮತ್ತು ನಾವು ಇದನ್ನು ಹಿಡಿಲಿಲ್ಲ ಅಂದರೆ ನೀವು ಕಡಿಮೆ ಆಗ್ತದಂತೆ. ಯಾಕೆ ಹಿಂದೆ ಜಾಸ್ತಿ ನೀವು ನೋಡಿದಿರಿ, ಈ ಬಾಬರಿ ಮಸೀದಿ ಕೆಡವಿದಾಗ ಆಗಿರ್ಬೋದು, ಅದು ಹಿಂದಾಗಿರ್ಬೋದು, ಅದು ರಾಮ ಮಂದಿರ ಕಟ್ಟಿದಾಗ ಆಗಿರ್ಬೋದು. ಈಗ ಎಲ್ಲಿಯೂ ಈ ಒಂದು ವಿಷಯ ಹಿಡ್ಕೊಂಡು ಅವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಇತಿಹಾಸದಲ್ಲ. ಯಾಕೆ ಬಾಬರಿ ಮಸೀದಿಗೆ ಕೆಡವಿದಾಗ ಆ ಮೆಜಾರಿಟಿಯಾಗಿ ಬರಬೇಕಾಗಿತ್ತು, ತಮ್ಮಿಗೆ ಮೆಜಾರಿಟಿ ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕಂದರೆ ಇಲ್ಲಿ ಹಿಂದುಳಿದ ಮತ್ತು ಅದ್ರ ಜೊತೆಗೆ SC, ST ಜನ ಇವತ್ತು ಈ ವಿಷಯದಲ್ಲಿ ಭಾಳ ಅಲರ್ಟ್ ಇರೋದ್ರಿಂದ ಮತ್ತು ಅವ್ರು ಹೆಚ್ಚು ಇರೋದರಿಂದ ಅದು ಸಾಧ್ಯ ಆಗದೆ ಹೋಗ್ಯದ. ಇನ್ನು ಮುಂದೆ ಸಾಧ್ಯ ಆಗ್ತದೆ ಅನ್ನೋದು ಭರವಸೆ ಇಲ್ಲ. ಅದಕ್ಕೆ ಸಾಕ್ಷರ ಮಾಡಿಲ್ಲಂಥ ಲೋಕಸಭಾ ಚುನಾವಣೆ. ಅದಕ್ಕಾಗಿ ಅವರು ಈಗ ಇವತ್ತು RSS ಆಯ್ತು ಅಥವಾ ನಮ್ಮ BJP ಆಯಿತು, ಅವರು ಇಲ್ಲ ರಿಸರ್ವೇಷನ್ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಭಗವದ್ ಜೆಂಡರ್ ನಮ್ಮ ದೇಶದ ರಾಷ್ಟ್ರ ಧ್ವಜ ಆಗಲಿ ಅಂತ ಬಯಸ್ತಾಯಿದ್ರು. ಇವತ್ತು ಇದ ಧ್ವಜಕ್ಕನ ಬೆಂಬಲ ಕೊಡ್ತಾ ಇದ್ದಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ BJPಗರಲ್ಲೂ ಸಹಿತ ಮಾನಸಿಕವಾಗಿ ಅಭದ್ರತೆ ಕಾಡಲಿಕ್ಕೆ ಹತ್ತದ. ಹೀಗಾಗಿ ಇವೆಲ್ಲ ಇವತ್ತು ಆಗುವ ಪ್ರಸಂಗಗಳು ಬರ್ತಾಯಿದ್ದಾವೆ. ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಮುಂದಿನ 2 ವರ್ಷಗಳಲ್ಲ ಮುಖ್ಯವಾಗಿ ಒಂದು ಜಾತಿ ಗಣತಿಯಲ್ಲಿ ಮಾಡ್ಯಾರ, ಅದನ್ನು ಘೋಷಣೆ ಮಾಡೋ ಜೊತೆಗೆ ರಿಸರ್ವೇಷನ್ ಹೆಚ್ಚು ಮಾಡ್ಬೋದಾ ಅನ್ನುವಂಥ ಒಂದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ನಿಮಗೆ ಗೊತ್ತಿದ್ದ ಮಾತದ. ಇಲ್ಲೇ ರಿಸರ್ವೇಷನ್ ಕೋಟ ಹೆಚ್ಚು ಮಾಡೋ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ರೈತರದ್ದು ಭಾಳ ಪ್ರಮುಖ ಬೇಡಿಕೆ ಅದ. ಅದು MSP ಕಾನೂನು ಮಾಡ್ರಿ ಅಂತೇಳಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಶಿಕ್ಷಣ ಎಲ್ಲರಿಗೂ ಸಿಗುವಂಥ ಫ್ರೀ ಎಜುಕೇಷನ್, ಅದು 10+2 ಮಿನಿಮಮ್, ಅದನ್ನಾದ್ರೂ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಆರೋಗ್ಯ ಎಲ್ಲರಿಗೂ ಸಿಗುವಂಥದ್ದು ಏನೋ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡಿದ್ರೆ ಮತ್ತು ಇತಿಹಾಸದಲ್ಲೇ ನಮ್ಮ ಸಿದ್ದರಾಮಯ್ಯ ಉಳಿತಾರೆ ಅನ್ನೋದು 2 ಮಾತಿಲ್ಲ. ಆದ್ರೆ ಇದನ್ನು ಮಾಡೋರು ಯಾರು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. HXT ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.